ನಿರಂಜನ ಪ್ರಣವ ಸ್ವರೂಪಿ ಗುರುಮಹಾಂತಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಶರಣಗಳನ್ನು ಸಮರ್ಪಿಸಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಇನ್ನೋರ್ವ ಪೂಜ್ಯರ ಪಾದಗಳಲ್ಲಿ ಅನಂತ ಶರಣಗಳನ್ನು ಸಮರ್ಪಿಸಿ ಈ ಸಭೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಆತ್ಮಬಂಧುಗಳ ದಿವ್ಯಾತ್ಮಕ್ಕೆ ಆತ್ಮಪೂರ್ವಕ ಪ್ರಣಾಮಗಳು. ಇಳಕಲ್ ಮಠ ಅಂದ್ಕೊಳ್ಳೆ ಎಲ್ಲರಿಗೂ ಹಬ್ಬ. ಅಪ್ಪ ಅವ್ರ ಬಗ್ಗೆ ಹೇಳೋದು ಅಂದರೆ ಬಹಳಷ್ಟು ಖುಷಿ. ಗುರುಮಹಾಂತಪ್ಪಗಳವರು ಅವರು ನೋಡಿದ್ರೇ ಮಾತೃವಾತ್ಸಲ್ಯ ಹುಕ್ಕಿ ಬರುವಂಥದ್ದು. ಮಾತೃ ಮನದ ತಂದೆ ಅಂತ ನಾ ಹೇಳಬೇಕು ಅವ್ರನ್ನ. ಸದುವಿನವೇ ಸದಾ ಶಿವನ ಒಲುಮೆ ಅಯ್ಯ ಅನ್ನುವಂಥ ಬಸವಣ್ಣನ ಮಾತಿಗೆ ಸಾಕ್ಷೀಭೂತವಾಗಿ ಅವರು ಬಸವ ತತ್ವವನ್ನು ಉಂಡು ಉಟ್ಟು ಉಸಿರಾಡ್ತಕ್ಕಂಥ ಪರಮ ಪೂಜ್ಯರು. ದೊಡ್ಡಪ್ಪ ಅವರು ಇದ್ದಾಗಲಿಂದಲೂ ಅವರ ಪ್ರತಿಯೊಂದು ಬಸವ ತತ್ವದ ಆಚರಣೆಗಳನ್ನು ಚಾಚೂ ತಪ್ಪದೆ ನಡ್ಕೊಂಡು ಬಂದಾರ, ಪಾಲಿಸ್ಕೊಂಡು ಬಂದಾರ. ಇಳಕಲ್ ಮಠ ಅಂದ್ರೆ ಅದು ಬಸವಣ್ಣನ ಮಠ, ಇಳಕಲ್ ಮಠ ಅಂದ್ರೆ ಅದು ಬಸವ ತತ್ವದ ಮಠ. ದೊಡ್ಡಪ್ಪ ಅವ್ರಿಗೆ ಬಸವ ತತ್ವದ ದಂಡನಾಯಕರಂತಲೇ ಹೇಳ್ತಾ ಇದ್ರು. ಅಂತಹ ಅಪ್ಪಗಳವರ ಸೇವೆಯಲ್ಲಿ ಕಿಂಚಿತ್ತು ಲೋಪ ಬರದಂಗ ಗುರುಮಹಾಂತ ಅಪ್ಪಗಳವರು ಅವರನ್ನು ತಾಯಿ ಮಗುವನ್ನು ಜೋಪಾನ ಮಾಡುವಂತಹ ರೀತಿಯೊಳಗೆ ಅಪ್ಪಗಳವರ ಸೇವೆಯನ್ನು ಮಾಡಿದ್ದು, ಅವರ ಸೈರಣೆ, ಅವರ ಸೇವೆಯ ಮನೋಭಾವಕ್ಕೆ ಒಂದು ಕನ್ನಡಿ ಅಂಥದ್ದು. ಅದನ್ನು ನಾವೆಲ್ಲ ಇಲ್ಕಲ್ ಮಂದಿಗೆ ಅದೆಲ್ಲ ಬಹಳ ಗೊತ್ತಾಯಿತು. ಅಪ್ಪ ಅವರು ಬಸವ ತತ್ವದ ಬಗ್ಗೆ ಬಹಳಷ್ಟು ಜ್ಞಾನಿಗಳು. ಆಮೇಲೆ ದೊಡ್ಡಪ್ಪ ಅವರು ಆಚರಣೆಗೆ ತಂದುಕೊಂಡು ಬಂದಂತಹ ಎಲ್ಲ ಆಚರಣೆಗಳು ಕೂಡ ನಮ್ಮ ಇಳಕಲ್ ಮಠದೊಳಗೆ ಇವಾಗಲೂ ಜೀವಂತದವ. ಉದಾಹರಣೆಗೆ ಒಂದೆರಡು ಹೇಳ್ಬೇಕಂದ್ರೆ, ನಾಗರ ಪಂಚಮಿಯೊಳಗೆ ನಾಗಪ್ಪಗ ಕಲ್ಲು ನಾಗರಿಗೆ ಹಾಲು ಹಾಕೋದನ್ನು ನಿಲ್ಲಿಸಿ ಶಾಲಾ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಹಾಲು ಕುಡಿಸುವಂಥ ಒಂದು ಪರಿಪಾಠವನ್ನು ದೊಡ್ಡಪ್ಪ ಅವರು ಹಾಕ್ಕೊಂಡಿದ್ರು. ಅದೇ ಒಂದು ಹಾದಿಯಲ್ಲಿ ಗುರುಮಹಾಂತ ಅಪ್ಪಗಳವರು ಕೂಡ ಹಾಲು ಕುಡಿಯೋ ಹಬ್ಬ ಅಂತ ತಿಳ್ಕೊಂಡು ಆ ಹಬ್ಬವನ್ನು ಆಚರಿಸ್ತಾರೆ. ಅಲ್ಲಿ ಅವತ್ತು ಎಲ್ಲ ಹುಡುಗರು, ಶಾಲಾ ಮಕ್ಕಳು ಮಠಕ್ಕೆ ಹೋಗಿ ಹಾಲು ಕುಡಿದು ಅಪ್ಪ ಅವ್ರು ತಮ್ಮ ಕೈಯಾರನೇ ಎಲ್ಲ ಮಕ್ಕಳಿಗೂ ಹಾಲು ಕುಡಿಸಿ ಬರ್ತಾರೆ. ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಬರಲಿ ಆ ಕಾರ್ಯಕ್ರಮದ ಸಂಪೂರ್ಣವಾದಂಥ ವಿಚಾರಗಳನ್ನು ನಮಗೆಲ್ಲರಿಗೂ ಹಂಚುತ್ತಾರೆ. ಅಂಥ ಅಪಾರವಾದಂಥ ಜ್ಞಾನಿಗಳು. ಬಸವಣ್ಣನ ಒಂದು ನಮ್ಮ ದೊಡ್ಡಪ್ಪ ಅವರ ಎರಡನೇ ಅವತಾರ ಇವರು ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಅಂತೇನು ಬಸವಣ್ಣ ಹೇಳಿದ್ರಲ್ಲ, ಆ ವಚನಕ್ಕೆ ಸಾಕ್ಷಿಯಾಗಿ ಇಳಕಲ್ ಮಠದ ದೊಡ್ಡಪ್ಪ ಅವರು ಹಾಗೆ ಇದ್ರು, ಇವರು ಹಾಗೆ ಅದರ. ನಮ್ಮಲ್ಲಿದ್ದಂತಹ ಸಾಮಾನ್ಯರಲ್ಲಿದ್ದಂತಹ ಅಜ್ಞಾನವನ್ನು, ಅಸತ್ಯವನ್ನು ಹೋಗಲಾಡಿಸುವಂತಹ ದೃಷ್ಟಿಯಲ್ಲಿ ಅವರು ತಮ್ಮ ಒಂದು ಅನುಭವವನ್ನು ಎಲ್ಲರಿಗೂ ಎರೆದು, ತಾಯಿ ಹೆಂಗೆ ಮಕ್ಕಳಿಗೆ ಪ್ರೀತಿಯಿಂದ ಮಾತಾಡಿ ದಾರಿಗೆ ತೊಗೊಂಡು ಬರ್ತಾಳಲ್ಲ ಅದೇ ರೀತಿ ಅವರು ಒಂದು ಸಲನೂ ಜೋರಾಗಿ ಸಿಟ್ಟಿಗೆದ್ದು ಮಾತಾಡಿದ್ದು ನಾವು ಯಾರೂ ನೋಡಿಲ್ಲ. ಇಳಕಲ್ ಮಂದಿ ಬಹಳಷ್ಟು ಸೂಕ್ಷ್ಮ ಅವ್ರ ಮನಸ್ಸು. ಆ ಮಕ್ಕಳಿಗೆ ಹೆಂಗೆ ತಾಯಿ ಪ್ರೀತಿಸಿ ರಮಿಸಿ ಹೇಳ್ತಾಳೋ ಅದೇ ರೀತಿ ಬಹಳಷ್ಟು ಮಗುವಿನಂಥ ಮನಸ್ಸು ಅಪ್ಪ ಅವ್ರದ್ದು. ಅಂಥವರ ಒಂದು ಅವರು ಇಲ್ಲಿ ಬಂದಿದ್ದು ನಮಗೆಲ್ಲರಿಗೂ ತುಂಬ ಸಂತೋಷದ, ಅಭಿಮಾನದ ಸಂಗತಿ. ಅವರಿಗೆ ಮೊನ್ನೆ ಸಂಯಮ ಪ್ರಶಸ್ತಿ ಕೂಡ ಬಂತು. ಈ ಒಂದು ದಿಶೆಯಲ್ಲಿ ಗುರುಮಹಾಂತ ಅಪ್ಪಗಳವರಿಗೆ ಅನಂತ ಶರಣಗಳನ್ನು ಸಮರ್ಪಿಸ್ತಾ ಅವರ ಮಾತೃಮನದ ಅಮೃತ ಧಾರೆಯನ್ನು ನಾವೆಲ್ಲರೂ ಸವಿಯೋಣ. ಅಂಥ ಒಂದು ಅವಕಾಶ ನಮಗೆಲ್ಲರಿಗೂ ಸಿಕ್ಕಿದ್ದು ಒಂದು ಸುಯೋಗ ಅಂತ ಹೇಳ್ತಾ, ಆಮೇಲೆ ಈ ಪತ್ರಿಜಿಯವರ ವಿಚಾರಗಳಿಗೂ ಮತ್ತು ಬಸವಣ್ಣನ ತತ್ವಗಳಿಗೂ ಬಹಳಷ್ಟು ಹೋಲಿಕೆ. ಅಂಥ ಎಲ್ಲ ಆಚರಣೆಗಳು ನಮ್ಮ ಮಠದೊಳಗೆ ಮೊದಲಿಂದನೇ ನಡೆದವ. ನಾವು ಈಗ ಪತ್ರಿಜಿಯವರ ಸಾಮೀಪ್ಯಕ್ಕೆ ಬಂದ ಮೇಲೆ ಅವನ್ನ ಅಭ್ಯಾಸ ಮಾಡಿ ನಮ್ಮ ಅಜ್ಜಾರು ಇವನ್ನೆಲ್ಲ ಮಾಡ್ಸ್ಯಾರ ಹೇಳ್ಯಾರ ಅಂತ ಈಗ ನಾವು ಹೇಳಕತ್ತೀವಿ. ಆ ರೀತಿಯೊಳಗೆ ಬಸವಣ್ಣನವರ ತತ್ವಗಳನ್ನು ಬಹಳಷ್ಟು ಜಾರಿಗೆ ತಂದಂತಹ ಮಠ ಅಂದ್ರೆ ಇಳಕಲ್ ಮಠ. ಅಲ್ಲಿ ವಿಧವೆಯರಿಗೂ ಕೂಡ ಉಡಿ ತುಂಬುವಂತಹ ಕಾರ್ಯಕ್ರಮ ಪ್ರತಿ ವರ್ಷ ನಡೀತೈತೆ.
12ನೇ ಶತಮಾನದ ಹಿಂದೆ ಯಾವ ಮೌಢ್ಯ ಆಚರಣೆಗಳು ಇದ್ವಲ್ಲ, ಆ ಎಲ್ಲ ಆಚರಣೆಗಳನ್ನು ಬದಿಗೊತ್ತಿ ಆಧುನಿಕತೆಯತ್ತ ವೈಚಾರಿಕತೆಯತ್ತ ಸಮಾಜವನ್ನು ತೆಗೆದುಕೊಂಡು ಹೋಗುವಂಥ ನಿಟ್ಟಿನೊಳಗೆ ಅಪ್ಪ ಅವರು ಟೊಂಕಗಟ್ಟಿ ನಿಂತರ. ಅವರ ಆಶೀರ್ವಾದ, ಅವರ ವೈಚಾರಿಕ ಒಂದು ನಿಲುವು ನಮಗೆಲ್ಲರಿಗೂ ಅತ್ಯವಶ್ಯಕವಾಗಬೇಕು ಅಂತ ಗುರುಮಹಂತ ಅಪ್ಪಗಳವರಿಗೆ ಸ್ವಾಗತ ಸುಸ್ವಾಗತ. ಅವ್ರ ಬಗ್ಗೆ ಹೇಳೋದು ಇನ್ನೂ ಬಹಳ ಇಷ್ಟ ಐತಿ. ನಾನು ಹೇಳೋದಕ್ಕಿಂತಲೂ ಅವರ ದಿವ್ಯ ವಾಣಿಯನ್ನು ಸವದ್ರೆ ತಮಗೆಲ್ಲರಿಗೂ ಅದು ಅರಿವಿಗೆ ಬಂದರೆ ಸಾಕು ಅಂತ ಹೇಳ್ತಾ ಅಪ್ಪ ಅವ್ರ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಗೆ ಮತ್ತು ಎಲ್ಲರಿಗೂ ಶರಣು ಶರಣು ಶರಣ.